ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಬೆಂಬಲ ಸೇರಿ ಅಂತ ಹೇಳ್ತೇವೆ. ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಬರೋಣ, ಮಾತಾಡೋಣ, ಚರ್ಚೆ ಮಾಡೋಣ ಬನ್ನಿ. ಸ್ನೇಹಿತರೆ, ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಸ್ನೇಹಿತರೆ 5ನೇ ತಾರೀಕು ನಾವು 1200 ಮತ್ತು 545 ಪೋಸ್ಟ್ಗೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ. ಅಭ್ಯರ್ಥಿಗಳು 250ರಿಂದ 300 ಜನನೂ ಕೂಡ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೀರಾ. ನಮಗೆ ಹೆಡ್ ಆಫೀಸಿಂದನೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಇಷ್ಟು ಮಾಹಿತಿ. ಓಕೆ, ಅದೊಂದು ಮಾಹಿತಿ ಆಯಿತು. ಇವತ್ತಿನ ವೀಡಿಯೋದಲ್ಲಿ ನಿಮಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ಸ್ನೇಹಿತರೆ, ನಾವು ಫ್ರೀಡಮ್ ಪಾರ್ಕಲ್ಲೂ ಹೋರಾಟ ಮಾಡಿದ್ವಿ. ಈಗ ನಂತರ ನಮಗೆ ಒಳ್ಳೆ ಆಪರ್ಚುನಿಟಿ ಇದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಗೆ ಒಳ್ಳೆ ಆಪರ್ಚುನಿಟಿ ಇದೆ ಅನ್ನೋಕ್ಕೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಬೆಳಗಾವಿ ಅಧಿವೇಶನ ನಡೀತಿರೋದ್ರಿಂದ ಸ್ನೇಹಿತರೆ, ಆಲ್ರೆಡಿ ನಿಮಗೆಲ್ಲ ಗೊತ್ತು. ಅಲ್ಲೂ ಕೂಡ ಬೇರೆ ಬೇರೆ ಇದು ಏನೇನು ಕಾರ್ಮಿಕರು ಅವರ ಬೇಡಿಕೆ ಈಡೇರಿಕೆಗಾಗಿ ಸಾಮ್ಯಾನಗಳನ್ನ ಹಾಕೊಂಡು ಅಲ್ಲಿ ಮನವಿಗಳನ್ನ ಕೊಡ್ತಾ ಇದ್ದಾರೆ ಸಚಿವರಿಗೆ. ನಿಮಗೆಲ್ಲ ಗೊತ್ತಿರ್ಬೋದು. ಗ್ರಾಮ ಪಂಚಾಯತಿ ಲೇಬರರ್ ಕಾರ್ಮಿಕರು ಕೂಡ ಅವರ ಬೇಡಿಕೆಯ ಈಡೇರಿಕೆಗಾಗಿ ಅಲ್ಲಿ ಧರಣಿ ಮಾಡ್ತಾವ. ಬೆಳಗಾವಿ ಅಧಿವೇಶನದಲ್ಲೇ ಅದ್ರ ಮುಂದೆನೇ ವಿಕಾಸದ ಮುಂದೆನೇ ಇದು ಸಾಮ್ಯಾನಗಳು ಹಾಕೊಂಡು ಚರ್ಚೆ ಮಾಡ್ತಿದ್ದಾರೆ. ನಿಮಗೆಲ್ಲ ಗೊತ್ತು. ಅಂದರೆ ಹೋರಾಟ ಮಾಡ್ತಾಯಿದ್ದಾರೆ ಸಚಿವರಿಗೆಲ್ಲ ಮನವಿ ಕೊಟ್ಕೊಂಡು. ಹಾಗೆ ದಯವಿಟ್ಟು ಅಭ್ಯರ್ಥಿಗಳು ಸ್ನೇಹಿತರೆ, ಬೆಳಗಾವಿ ಸುತ್ತಮುತ್ತ ಯಾರಿದ್ದೀರಾ ಮತ್ತು ಬೆಳಗಾವಿ ಟೌನಲ್ಲಿ ಯಾರಿದ್ದೀರಾ, ನೀವೆಲ್ಲ ಒಂದು 50ರಿಂದ 100 ಜನ ನೀವೆಲ್ಲ ಒಂದು ಸಂಘಟಿತರಾಗಿ ಬೆಳಗಾವಿಲಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಸ್ನೇಹಿತರೆ. ಬೆಳಗಾವಿಲಿ ನೀವೆಲ್ಲ 50ರಿಂದ 100 ಜನ ನೀವೆಲ್ಲ ಸಂಘಟಿತರಾಗಿ ದಯವಿಟ್ಟು ಅವ್ರು ಹೋಗಿ ಸಚಿವರಿಗೆ ಮನವಿ ಕೊಡಿ. ಇದ್ರ ಬಗ್ಗೆ ಚರ್ಚೆ ಮಾಡಲಿ. ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು. 545 ಪೋಸ್ಟ್ ಏನಿದೆ, ಬ್ಯಾಲೆನ್ಸ್ ಏನು ಉಳಿಸೋರೆ, ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು. ಜೊತೆಗೆ 1200 ಪೋಸ್ಟ್ ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗಲೇಬೇಕು ಸ್ನೇಹಿತರೆ. ಇಲ್ಲಾಂದರೆ ಸಂಘಟಿತರಾಗಿ ನೀವು ಕರ್ನಾಟಕದಾದ್ಯಂತನೂ ಕೂಡ ಹೋಗ್ಬೋದು. ಇಲ್ಲ ಸರ್, ನಾವೆಲ್ಲ ಅಲ್ಲಿ ಫ್ರೆಂಡ್ ಸರ್ಕಲೇ ಒಂದು 50 ಜನ ಇದ್ದೀವಿ, 100 ಜನ ಇದ್ದೀವಿ ಅನ್ನೋರು ಕೂಡ ನೀವು ಕರ್ನಾಟಕದ ಬೆಂಗಳೂರಿಂದ ಹೋಗ್ತಿರೋ, ಮೈಸೂರಿಂದ ಹೋಗ್ತಿರೋ, ಅಥವಾ ಸುತ್ತಮುತ್ತ ನೀವು ಜಿಲ್ಲೆಯವರಾಗಿದ್ದರೂ ಪರವಾಗಿಲ್ಲ, ಅಲ್ಲಿಂದ ಹೋದ್ರೂ ಕೂಡ ಪರವಾಗಿಲ್ಲ ಸ್ನೇಹಿತರೆ. ನೀವೆಲ್ಲ ಬೆಳಗಾವಿಗೆ ಹೋಗಿ ದಯವಿಟ್ಟು ಒಂದು 50ರಿಂದ 100 ಜನ ಆಗ್ಬೋದು, 150 ಜನ ಆಗ್ಬೋದು, ಎಷ್ಟು ಜನ ಆಗುತ್ತೆ ಅಷ್ಟು ಜನ ಸ್ನೇಹಿತರೆ ನೀವೆಲ್ಲ ಹೋಗಿ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಸಾಹೇಬ್ರಿಗಾಗ್ಬೋದು, ಅಥವಾ ಅಶ್ವಥ್ ನಾರಾಯಣ್ ಸಾಹೇಬ್ರಿಗಾಗ್ಬೋದು, ವಿಜೇಂದ್ರ ಸಾಹೇಬ್ರಿಗಾಗ್ಬೋದು, ನಮ್ಮ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಸಾಹೇಬ್ರು, ನೀವು ಎಲ್ರಿಗೂ ಕೂಡ ಮನವಿ ಕೊಡಿ. ಯಾರಿಗಾರು ಒಬ್ಬರು ಮಾತಾಡಲಿ ಸರ್, ಇದು ನಿಖರವಾಗಿ ನೀವು ತುಂಬ ಆಳವಾಗಿ ಮಾತಾಡಲೇಬೇಕು ಸರ್. ಇದೆಲ್ಲ ಅಭ್ಯರ್ಥಿಗಳಿಗೆ ತುಂಬ ಅನ್ಯಾಯ ಆಗಿದೆ. ಎಲ್ರಿಗೂ ಕೂಡ ಏಜ್ ಕ್ರಾಸ್ ಆಗಿಬಿಟ್ಟಿದೆ, 40 ವರ್ಷ. ಆಲ್ರೆಡಿ NW ದವರು ಇದ್ರ ಬಗ್ಗೆ ಹೋದ ಸಲ ಚರ್ಚೆ ಮಾಡಿ ಇವಾಗ ಎಲ್ಲ 1000 ಪೋಸ್ಟು ಇದು ಅಪ್ರೂವಲ್ ಆಗಿಬಿಟ್ಟಿದೆ. ನಮಗೂ ಕೂಡ ನಮ್ಮ ಸೌತ್ ಕರ್ನಾಟಕದವರಿಗೆ 545 ಪೋಸ್ಟು ಅಪ್ರೂವಲ್ ಸಿಗಲೇಬೇಕು. ದಯವಿಟ್ಟು ಮಾಡಿಸ್ಕೊಡಿ ಸರ್. ಮಾಡಿಸ್ಕೊಡ್ರೆ ನಿಮಗೆ ನಿಮ್ಮ ಋಣದಿಂದ ಎಷ್ಟೋ ಜನ ಬದುಕತ್ತಾರೆ. ಒಂದು 545 ಜನರು ಮನೆಗೆ ನೀವು ಬೆಳಕಾಗ್ತೀರಾ. ಮತ್ತು 1200 ಪೋಸ್ಟ್ ಕರೆದ್ರೂ ಕೂಡ ಅದು ಕೂಡ ಅದ್ರ ಕ್ರೆಡಿಟ್ ಎಲ್ಲ ನಿಮಗೆ ಹೋಗುತ್ತೆ ಸರ್. ದಯವಿಟ್ಟು ಮಾಡಿಸ್ಕೊಡಿ ಅಂತ ನೀವು ಆಳವಾಗಿ ನೀವು ಅವ್ರ ಬಗ್ಗೆ ಮಾತಾಡಲೇಬೇಕು ಸ್ನೇಹಿತರೆ. ಗೊತ್ತಾಯ್ತಾ? ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಇವಾಗ ಬೆಳಗಾವಿ ಅಧಿವೇಶನದ ಹತ್ರ ಎಷ್ಟೋ ಬೇರೆ ಬೇರೆ ಸಂಘಟನೆಯವರು ಅಲ್ಲಿ ಚರ್ಚೆ ಹೋರಾಟ ಮಾಡಿಕೊಂಡು ಸಾಮ್ಯಾನಗಳು ಹಾಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ಸಚಿವರಿಗೆಲ್ಲ ಮನವಿ ಕೊಡ್ತಾ ಇದ್ದಾರೆ ಅಲ್ಲಿ. ಯಾಕೆಂದರೆ ಅಲ್ಲಿ ಕೊಟ್ಟರೆ ಅಲ್ಲೇ ಅವ್ರಿಗೆ ಚರ್ಚೆ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ನೀವೇನಾದರೂ ಮನವಿನ ಅಲ್ಲೇ ಕೊಟ್ಟರೆ ಅಲ್ಲೇ ಆರಾಮಾಗಿ ಚರ್ಚೆ ಮಾಡೋರು. ನಮಗೆ ಜಗದೀಶ ಸರ್ ಕೂಡ ಹೇಳಿದರು, ನಮ್ಮ KCRTC ನೌಕರರ ಸಂಘದ ಅಧ್ಯಕ್ಷರಂತ ಜಗದೀಶ್ ಸರ್ ಹೇಳಿದ್ರು, ಇಲ್ಲ ಬೆಳಗಾವಿ ಮಾಡೋಣ ಹೋರಾಟವ, ಫ್ರೀಡಮ್ ಪಾರ್ಕಲ್ಲಿ ಬೇಡ ಅಂತಲೂ ಕೂಡ ಹೇಳಿದರು. ಹಾಗಾಗಿ ಇದು ಬೆಳಗಾವಿಲಿ ಕೊಟ್ಟರೆ ಭಾಳ ಪವರ್ಫುಲ್ಲಾಗಿ ಇದು ನಡೆಯುತ್ತೆ ಅಂತ ಎಲ್ಲರೂ ಕೂಡ ಒಂದು ಆಶಯ ಸ್ನೇಹಿತರೆ. ಎಲ್ಲರೂ ಕೂಡ ಬೆಳಗಾವಿಗೆ ಹೋಗಿ ಯಾರು ಸುತ್ತಮುತ್ತ ಇದ್ದೀರಾ ಆದರೂ ಕೂಡ ನಾನು ಕೂಡ ಬರ್ತೀನಿ. ನೀವೆಲ್ಲ ಒಂದು ಡೇಟ್ ಫಿಕ್ಸ್ ಮಾಡಿದ್ರೆ, ಇಲ್ಲಾಂದರೆ ದಯವಿಟ್ಟು ನಾವು ಇಲ್ಲಿಂದ ಬರೋ ದೂರ ಆಗ್ಬೋದು. ಅಲ್ಲಿ ಯಾರು ಬೆಳಗಾವಿ ಸುತ್ತಮುತ್ತ ಇದ್ದೀರಾ ಅಥವಾ ನೀವು ಕರ್ನಾಟಕ ಅಂತ ಯಾರೇ ಹೋದರೂ ಸರಿ, ಅಲ್ಲೋಗಿ ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಕೊಟ್ಟು ಸಚಿವರಿಗೆ ನೀವು ಮನವಿಗಳನ್ನ ಕೊಡಲೇಬೇಕು ಸ್ನೇಹಿತರೆ. ನಮಗೆ ಇದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಒಳ್ಳೆ ಆಪರ್ಚುನಿಟಿ ಇದು. ನಾನು ಏನಕ್ಕೆ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಿಮಗೆಲ್ಲ ಇದು ಆಳವಾಗಿ ಹೋಗಲೇಬೇಕು, ಮನಸ್ಸಿಗೆ ದಾಟಬೇಕು ಸ್ನೇಹಿತರೆ. ಹಾಗಾಗಿ ಇದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಬೆಳಗಾವಿ ಸುತ್ತಮುತ್ತ ಯಾರ್ಯಾರಿದ್ದೀರಾ ನೀವೆಲ್ಲ ಫ್ರೆಂಡ್ ಸರ್ಕಲು ಒಂದು 50 ಜನದಿಂದ 100 ಜನ ಹೋಗಿ ಒಳ್ಳೆ ಸಚಿವರನ್ನ ಇಟ್ಕೊಂಡು ದಯವಿಟ್ಟು ಮನವಿಗಳನ್ನ ಕೊಡಿ. ದಯವಿಟ್ಟು 2 ದಿನ ಅಲ್ಲ 3 ದಿನ ಆದರೂ ಕಾದು, ಸರ್ ನಮಗೆ ತುಂಬ ಅನ್ಯಾಯ ಆಗಿದೆ, ಎಲ್ರಿಗೂ ಏಜ್ ಮುಗಿದೋಗಿದೆ, ನೆಕ್ಸ್ಟ್ ನನಗೆ ಕಾಲ್ ಫಾರ್ಮ್ ಆದರೂ ಕೂಡ ಅಪ್ಲಿಕೇಶನ್ ಹಾಕಿಗೆ ಸಾಧ್ಯ ಇಲ್ಲ, ನನಗೆ 40 ವರ್ಷ ಆಗಿಬಿಟ್ಟಿದೆ,
ನೆಕ್ಸ್ಟ್ ನೋಟಿಫಿಕೇಶನ್ ಆದರೆ ನನಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು 545 ಪೋಸ್ಟ್ಗೆ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಿ ನಮಗೆ ಅಪ್ರೂವಲ್ ತರಿಸ್ಕೊಡ್ಲೇಬೇಕು ಸರ್. ಏನಕ್ಕೆ ಅಂತ ಹೇಳಿದ್ರೆ NWRTC ಕೂಡ ಹೋದ ಸಲ ಬೆಂಗಳೂರು ವಿಧಾನಸೌಧದಲ್ಲಿ ಇದೇ ಥರ ಮಹೇಶ್ ತೆಂಗಿನಕಾಯಿ ಸಾಹೇಬರು, ಅವರು ಹುಬ್ಳಿ ಮತ್ತು ಧಾರವಾಡ MLA, ಇವರು ಇದ್ರ ಚರ್ಚೆ ಮಾಡಿ ಇವಾಗ ಅದನ್ನು ಅಪ್ರೂವಲ್ ತಂದಿದ್ದಾರೆ ಸರ್. ಅದು 1814 ಪೋಸ್ಟ್ ಇತ್ತು, ಇವಾಗ 1000 ಪೋಸ್ಟು ಅಪ್ರೂವಲ್ ಆಗಿದೆ. ತದನಂತರ ಅದು ಹಿಂಬಾಗಿಯಾಗಿ ಹಿಂದ್ಗಡೆನೆ 814 ಪೋಸ್ಟು ಕೆಲವೇ ತಿಂಗಳುಗಳಲ್ಲಿ ಅದು ಕೂಡ ಆಗುತ್ತೆ. ದಯವಿಟ್ಟು ಇನ್ನು KSRTC ಕೂಡ ನಮಗೂ ಕೂಡ 545 ಪೋಸ್ಟ್ ಏನು ಬ್ಯಾಲೆನ್ಸ್ ಉಳಿಸಿದಾರೋ ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಸಿಕ್ಕಿಲ್ಲ ಅಂತ, ಅದನ್ನು ಕೂಡ ನಮಗೇನಾದರೂ ನೀವು ಅಪ್ರೂವಲ್ ಮಾಡಿಸ್ಕೊಟ್ರೆ 545 ಕುಟುಂಬಗಳಿಗೆ ನೀವು ದಾರಿದೀಪ ಆಗ್ತೀರಾ. ಜೊತೆಗೆ ಇದು 1200 ಪೋಸ್ಟು ಸರ್. 2019-2020ರಲ್ಲಿ 1200 ಪೋಸ್ಟು ಡ್ರೈವರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕರೆದಿಲ್ಲ. ಇದು ಏನು ಮಾಡ್ತಾ ಇದ್ದಾರೆ ಸರ್ಕಾರ, ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ರಿಗೂ ನ್ಯಾಯ ಕೊಡಿಸಿ ಅಂತ ನೀವು ಖಂಡಿತವಾಗ್ಲೂ ನೀವು ಕೇಳಲೇಬೇಕು. ದಯವಿಟ್ಟು ಬೆಳಗಾವಿಗೆ ಹೋಗಿ ಅಭ್ಯರ್ಥಿಗಳು, ಎಲ್ಲಿಂದಾದರೂ ಸರಿ ಬೆಳಗಾವಿಗೆ ಹೋಗಿ ಮನವಿ ಕೊಡಿ. ಸಚಿವರಿಗೆ ಮನವಿ ಕೊಡಿ, ವಿರೋಧ ಪಕ್ಷರಿಗೆ ಮನವಿ ಕೊಡಿ, ಪ್ರತಿಯೊಬ್ಬರಿಗೂ ಮನವಿ ಕೊಟ್ಟರೆ ಖಂಡಿತ ಸಕ್ಸಸ್ಸು. ಕಟ್ಟಿಟ್ಟ ಬುತ್ತಿ CM ಗಮನಕ್ಕೂ ತರಬೇಕು, ಸ್ಪೀಕರ್ ಗಮನಕ್ಕೂ ತರಬೇಕು, CM ಗಮನಕ್ಕೂ ತರಬೇಕು. ಆಲ್ರೆಡಿ ನಾವು ಎಲ್ಲ ಇದು ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ ಗಮನಕ್ಕೆ ತಂದಾಗಿದೆ. ಅವ್ರು ಇದ್ರ ಬಗ್ಗೆ ಕ್ಯಾರೆ ಅಂತಿಲ್ಲ. ನಾವು ಅಧಿವೇಶನದಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರ CM ಗಮನಕ್ಕೆ ತರಬೇಕು. ಗೊತ್ತಾಯ್ತಾ? CM ಗಮನಕ್ಕೆ ತರಲೇಬೇಕು ಸ್ನೇಹಿತರೆ. ಮತ್ತು ಸ್ಪೀಕರ್ ಗಮನಕ್ಕೂ ತರಬೇಕು. ದಯವಿಟ್ಟು CM ಗಮನಕ್ಕೆ ತಂದ್ರೆ ಸಾಕು, ಸ್ಪೀಕರ್ಗೆ ಅದು ಪರವಾಗಿಲ್ಲ ನಡೀತದೆ. CM ಅದ್ರ ಬಗ್ಗೆ ಚರ್ಚೆ ಆದರೆ ಅಧಿವೇಶನದಲ್ಲಿ ಸಕ್ಸಸ್ಸು. ಕಟ್ಟಿಟ್ಟ ಬುತ್ತಿ ಬರ್ಕೊಳ್ಳಿ, ಹಣೆ ಮೇಲೆ ಬರ್ಕೊಳ್ಳಿ ಸ್ನೇಹಿತರೆ. ಸಕ್ಸಸ್ಸು ಕಟ್ಟಿಟ್ಟ ಬುತ್ತಿ. ದಯವಿಟ್ಟು ಅಭ್ಯರ್ಥಿಗಳು ಬೆಳಗಾವಿ ಸುತ್ತಮುತ್ತ ಯಾರಿದ್ದೀರಾ ಅಥವಾ ಬೆಳಗಾವಿ ಟೌನಲ್ಲಿ ಯಾರಿದ್ದೀರಾ ದಯವಿಟ್ಟು ಹೋಗಿ. ಆದಷ್ಟು 50ರಿಂದ 100 ಜನ ಅಲ್ಲ, 150 ಜನ ಅಲ್ಲ, ಆದಷ್ಟು ಅಭ್ಯರ್ಥಿಗಳೆಲ್ಲ ಕರ್ಕೊಂಡು ಹೋಗಿ. ಇಲ್ಲ ಇಲ್ಲಿಂದ ಕರ್ನಾಟಕದಾದ್ಯಂತ ಮೂಲೆಯಿಂದ ಕೂಡ ಹೋಗಿ, ತೊಂದರೆ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕು. ಇನ್ನೊಂದು 20-30 ದಿನದಲ್ಲೇ ಅಧಿವೇಶನ ಮುಗಿದ ತಕ್ಷಣ 545 ಪೋಸ್ಟ್ ಅಪ್ರೂವಲ್ ಆಗಬೇಕು. ಆ ಥರ ಮಾಡಲೇಬೇಕು ನಾವು ಸ್ನೇಹಿತರೆ. 545 ಪೋಸ್ಟ್ ಅಪ್ರೂವಲ್ ಆಗಲೇಬೇಕು. ಆ ಥರ ಮಾಡಬೇಕು ನಾವು, ನಿಮಗೆ ತಿಳಿದಿರಲಿ. ಗೊತ್ತಾಯ್ತಾ? ನೆಕ್ಸ್ಟ್ ನಮ್ಮ ಏನಾದರೂ ಕರೆ ಕೊಟ್ಟರೆ ಬೆಳಗಾವಿ ಅಧಿವೇಶನ ಆದಮೇಲೆ ಸ್ನೇಹಿತರೆ ಉಪವಾಸ ಸತ್ಯಾಗ್ರಹನೂ ಹಮ್ಮಿಕೋಬೇಕು ಅಂತ ಇದ್ದಾರೆ ಅಭ್ಯರ್ಥಿಗಳು. ನಮ್ಮದು ಕೂಡ ಬೆಂಬಲ ಇರುತ್ತೆ. ನೋಡೋಣ ಏನಾಗುತ್ತೆ ಮುಂದೆ ಅಂತ. ಖಂಡಿತವಾಗಲೂ 545 ಪೋಸ್ಟು ಮರಳಿ ತಂದೆ ತರ್ತೀವಿ. ನೀವು ಯಾವುದು ಕಾನ್ಫಿಡೆಂಟು ಇಟ್ಕೊಳ್ಳಿ. ಖಂಡಿತ ಆತ್ಮಸ್ಥೈರ್ಯ ಕಳ್ಕೊಬೇಡಿ. ನಾವು ಕೂಡ ಅದನ್ನು ಕುಗ್ಗಲ್ಲ, ನಾವು ತಂದೆ ತರ್ತೀವಿ, ಖಂಡಿತ ತರಿಸ್ತೀವಿ. ನೀವು ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ. ಬಟ್ ನೀವು ಸಪೋರ್ಟ್ ಬೇಕು. ನೀವು ನಿಮ್ಮ ಬೆಂಬಲ ಇದ್ದರೆ ಮಾತ್ರ ಇದು ಸಕ್ಸಸ್ ಆಗೋದು. ಅಭ್ಯರ್ಥಿಗಳ ಬೆಂಬಲ ಇರಬೇಕು. 545 ಪೋಸ್ಟ್ಗೆ ಅಭ್ಯರ್ಥಿಗಳ ಬೆಂಬಲ ಇದ್ದರೆ ಮಾತ್ರ ಖಂಡಿತವಾಗ್ಲೂ ನಾವು 545 ಪೋಸ್ಟ್ನ ಮತ್ತೆ ಪಡ್ಕೋಬೋದು ಸ್ನೇಹಿತರೆ. ಗೊತ್ತಾಯ್ತಾ? ಇಷ್ಟು ಇವತ್ತಿನ ಮಾಹಿತಿ. ಆಮೇಲೆ NWRTCದು ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಬರುತ್ತೆ. ನೀವು ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ. ಕೆಲವೇ ದಿನ ವೆಯ್ಟ್ ಮಾಡಿ. NWRTCದು 1000 ಪೋಸ್ಟು ಲೀಸ್ಟ್ ಬಂದ್ಬಿಡುತ್ತೆ. ಎಲ್ಲರದು ಸರ್ ನಂದು ಆಗುತ್ತಾ ಅಂತ ಇವೆಲ್ಲ ಟೆನ್ಷನ್ ಬೇಡ. ಮೊದಲು ಟೆನ್ಷನ್ನ ತಲೆಯಿಂದ ತೆಗೀರಿ. ರಿಸಲ್ಟ್ಗೋಸ್ಕರ ಕಾಯಿರಿ. ನಾವೇನೋ ಒಂದು ಹೇಳೋದು, ಅಲ್ಲೇನೋ ಒಂದು ಆಗೋದು ಬೇಡ. ಅರ್ಧ ಮಾರ್ಕ್ಸಲ್ಲಿ ನಾವು ಹೇಳಿರ್ತೀವಿ, ಮುಂಚೆ ಹೇಳಿರ್ತೀವಿ, ನೋಡಪ್ಪ ಹೆಚ್ಚು ಕಮ್ಮಿ ಆಗ್ಬೋದು, ನಾವು ಹೇಳಿದ್ದೆ ಗ್ಯಾರಂಟಿ ಅಲ್ಲ. ಸುಮ್ಮನೆ ನಾವು ಒಂದು ಅಂದಾಜಲ್ಲಿ ಹೇಳಿರ್ತೀವಿ ಅಂತ ಹೇಳಿದ್ರು ಕೂಡ ಇವಾಗ ಸರ್ ಹೇಳಿ ಅಂತ ಹೇಳ್ತೀರ, ಆಮೇಲೆ ಪಾಪ ನೀವು ಹೇಳಿದ್ರಿ ಸರ್ ನಂದು ಆಗುತ್ತೆ ಅಂತ ಹಿಂಗೆ ಅಂತ ನೀವೇ ಉಲ್ಟಾ ಹೊಡೆದ್ಬಿಡ್ತೀರ. ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಕಟ್ ಆಫ್ ಅನ್ನೋದು ಬೇಡ. ರಿಸಲ್ಟ್ ಬಂದಮೇಲೆ ಅದು ನಿಮಗೆ ಗೊತ್ತಾಗುತ್ತೆ. ರಿಸಲ್ಟ್ ಬರಲಿ ಸ್ನೇಹಿತರೆ. ಇಷ್ಟು ಮಾಹಿತಿ, ಇವತ್ತಿನ ಮಾಹಿತಿ. ಎಲ್ರಿಗೂ ಒಳ್ಳೇದಾಗಲಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಬೆಂಬಲಿಸ್ತಾ ಇರಿ. ಹೋರಾಟಕ್ಕೆ ನಾವೇನಾದರೂ ಕರೆ ಕೊಟ್ಟರೆ ನೀವೆಲ್ಲಿ ಕರ್ನಾಟಕದಿಂದನೂ ಕೂಡ ಬನ್ನಿ, ಸಪೋರ್ಟ್ ಮಾಡಿ. ಹೋರಾಟಗಳು ಕರೆ ಕೊಟ್ಟರೆ ನೀವು ಏನಾದರೂ ಬೆಂಬಲ, ಯಾವುದೇ ಹೋರಾಟ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಬೆಂಬಲ ಅಗತ್ಯ. ಅಭ್ಯರ್ಥಿಗಳ ಬೆಂಬಲ ಮೊದಲ ಪ್ರಾಮುಖ್ಯತೆ ಆಗಿರ್ತದೆ ಸ್ನೇಹಿತರೆ. ನಿಮ್ಗೆ ಗೊತ್ತಿರಲಿ. ಗೊತ್ತಾಯ್ತಾ ಸ್ನೇಹಿತರೆ? ನಾವು ಯಾವುದೇ ಕರೆ ಕೊಟ್ಟರು ಬರೋಕ್ಕೆ ರೆಡಿಯಾಗಿರಿ. ದುಡ್ಡು ಮಕ್ಕ ನೋಡೋಕೆ ಹೋಗ್ಬಿಡಿ. ಸಾಲನಾದರೂ ಮಾಡಿ, ಸೋಲನಾದರೂ ಮಾಡಿ, ಒಟ್ಟಾರೆ ಬೆಂಬಲಕ್ಕೆ ಬನ್ನಿ. ಇಷ್ಟು ಇವತ್ತಿನ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಮುಗಿಸೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC.